ಬೇಡ್ತಿ, ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಎನ್ನುವಂತಹದ್ದು ಜನರನ್ನ ಭೂತದಂತೆ ಕಾಡ್ತಾ ಇದೆ. ನಮ್ಮ ಭಾಗದ ನದಿಯ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತದೆ ಎಂಬುದೇ ಅವೈಜ್ಞಾನಿಕವಾದದ್ದು. ಇಲ್ಲಿಂದ ಹರಿದ ನೀರು ಸಮುದ್ರವನ್ನ ಸೇರದೇ ಇದ್ದರೆ ಉಪ್ಪು ನೀರು ಮುಂದೆ ಒಳನುಗ್ಗುತ್ತದೆ. ಅದೇ ರೀತಿಯಾಗಿ ಕೃಷಿಯ ಭೂಮಿ ಎನ್ನುವಂತಹದ್ದು ಕೃಷಿಗೆ ಯೋಗ್ಯವಾಗಿರುವುದಿಲ್ಲ. ಹಾಗೆಯೇ ಮತ್ಸ್ಯೋದ್ಯಮಕ್ಕೆ ತುಂಬ ಪೆಟ್ಟು ನೀಡುತ್ತದೆ. ಇದು ಪಶ್ಚಿಮ ಘಟ್ಟದ ವೈವಿಧ್ಯಮಯವಾದ ಪರಿಸರ ಹಾನಿಗೆ ಒಳಗಾಗುತ್ತದೆ. ಅದರ ಜೊತೆಯಲ್ಲಿಯೇ ಅಲ್ಲಿಯೇ ವಾಸ ಮಾಡುತ್ತಿರುವ ವನ್ಯಪ್ರಾಣಿಗಳ ಆವಾಸ ಸ್ಥಾನ ಎನ್ನುವಂತಹದ್ದು ನಾಶವನ್ನು ಹೊಂದಿದೆ. ಅವುಗಳು ಊರಿನ ಮೇಲೆ ಹಾಗೂ ಕೃಷಿಯ ಭೂಮಿಯ ಮೇಲೆ ಹಾನಿ ಮಾಡುವುದು ಹೆಚ್ಚಾಗುತ್ತದೆ. ಈ ರೀತಿಯಾದ ಇನ್ನೂ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನಮ್ಮ ಜೀವನದಿಯಾದಂತಹ ಬೇಡ್ತಿ ಅಘನಾಶಿನಿಯನ್ನು ಈಗಿರುವಂತೆ ಉಳಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಜನವರಿ 11ರಂದು ಶಿರಸಿಯಲ್ಲಿ ನಡೆಯಲಿರುವ ಬೃಹತ್ ಜನಸಮಾವೇಶದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು.